ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ನಾವಿವತ್ತು GRS ಗೆ ಬಂದಿದ್ದೀವಿ. ಹಾಯ್ ಮಾಡಿ ಎಲ್ಲರೂ, ಅಮ್ಮ ಹಾಯ್ ಮಾಡಿ. ನಮ್ಮ ಅಮ್ಮವ್ರು ಇಲ್ಲಿದ್ದಾರೆ. ಹಾಯ್ ಅನ್ನಿ. ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ ಬನ್ನಿ. ಹೌದು, ನಾವಿವತ್ತು ಬಂದಿರೋದೇ GRSಗೆ. ಯಾಕಂದರೆ ಈ ಬಿಸಿಲಲ್ಲಿ ಎಲ್ಲೂ ಹೊರಗಡೆ ಹೋಗೋಕ್ಕಾಗೋದೇ ಇಲ್ಲ ಮಕ್ಕಳು ಕರ್ಕೊಂಡು. ಸೊ ಹಾಗಾಗಿ ವಾಟರ್ ಗೇಮ್ಸು, ಹಾಗೆ ವಾಟರಲ್ಲಿ ಆಟ ಆಡೋದು ಅಂದರೆ ನೀರಲ್ಲಿ ಆಟ ಆಡ್ಸೋದು ಅಂದರೆ ಮಕ್ಳಿಗೂ ಇಷ್ಟ, ಹಾಗೆ ನಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ನಾವಿವತ್ತು GRS ಫ್ಯಾಂಟಸಿ ಪಾರ್ಕಿಗೆ ಬಂದಿದ್ದೀವಿ ಮೈಸೂರಲ್ಲಿ. ಸೊ ಮೈಸೂರಿಗೆ ಅಕ್ಕನ ಮನೆಗೆ ಬಂದಿದ್ವಿ. ಸೊ ಹಾಗಾಗಿ ಹಾಗೆ GRSನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ನಾವಿವತ್ತು GRSಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಮಗೆ ವಂಡರ್ಲಾಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು, ಬಟ್ ಮಕ್ಕಳಿಗೆಲ್ಲ ಸ್ವಲ್ಪ ಜಾಸ್ತಿ ಹೆವಿ ಆಟಗಳಲ್ಲಿರೋದು, ತುಂಬ ದೊಡ್ಡ ದೊಡ್ಡ ಆಟಗಳಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು GRS ಆದರೆ ಮಕ್ಳಿಗೂ ಆಟ ಆಡಿಸ್ಬೋದು ಅಂತ ಹೇಳಿ GRSಗೆ ಬಂದಿದ್ದೀವಿ. ಇದು ನಾನು ಸೆಕೆಂಡ್ ಟೈಮ್ ಬಂದಿರೋದು. ನಮ್ಮ ಅಕ್ಕ ಮದುವೆ ಆಗಿದ್ದ ಟೈಮಲ್ಲಿ ಬಂದಿದ್ವಿ. ಇವಾಗ ನಮ್ಮ ಅಕ್ಕನ ಮಕ್ಕಳು ಆದಮೇಲೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಖಂಡಿತವಾಗ್ಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ನಾವು GRSನ ಎಕ್ಸ್ಪ್ಲೋರ್ ಮಾಡೋಣ. ನಾವು ಬ್ಯಾಕ್ ಸೈಡಿಂದ ಎಂಟ್ರಿ, ಯಾಕಂದರೆ ತುಂಬಾ ರಶ್ ಇತ್ತು, ತುಂಬ ಜನ ಇದ್ದರು. ಸ್ಯಾಟರ್ಡೆ ಹಾಗೆ ಸಮ್ಮರ್ ಹಾಲಿಡೇಸ್ ಅಲ್ವಾ. ಸೊ ಹಾಗಾಗಿ ವಾಟರಲ್ಲಿ ಆಟ ಆಡೋದು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ತುಂಬಾ ಜನ ಬಂದಿದ್ದರು. TT ವ್ಯಾನಲ್ಲೆಲ್ಲ ತುಂಬ ಮಾಡ್ಕೊಂಡು ಬಂದಿದ್ದರು ಮಕ್ಕಳನ್ನೆಲ್ಲ ಕರ್ಕೊಂಡು. ಸೊ ಹಾಗಾಗಿ ತುಂಬ ರಶ್ ಇದ್ದಿದ್ದರಿಂದ ಫ್ರಂಟ್ ಪಾರ್ಕಿಂಗ್ ಫುಲ್ ಆಗಿತ್ತು. ಸೊ ಹಾಗಾಗಿ ಬ್ಯಾಕ್ ಸೈಡ್ ಪಾರ್ಕಿಂಗ್ ಮಾಡಿ ಅಂತ ಹೇಳಿದ್ರಿಂದ ಬ್ಯಾಕ್ ಸೈಡ್ ಬಂದ್ವಿ. ಇಲ್ಲೇ ಎಂಟ್ರಿ ಆದ್ವಿ. ಮುಂದೆಯಿಂದ ಎಂಟ್ರಿ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅಲ್ಲಿ ತುಂಬ ಎಂಟ್ರಿ ನೇಮ್ಸ್ ಎಲ್ಲ ಇರ್ತಿತ್ತಲ್ವ, ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಇಟ್ಸ್ ಓಕೆ, ಮಾಡೋಕ್ಕಾಗಿಲ್ಲ. ಹಿಂದೆಯಿಂದನೇ ಹೋಗೋಣ, ಬಿಸಿಲಲ್ಲಿ ಮತ್ತೆ ಅಲ್ಲಿ ತನಕ ನಡ್ಕೊಂಡು ಏನಕ್ಕೆ ಹೋಗೋದು ಅಂತ ಹೇಳಿ ಹಿಂದೆಯಿಂದನೇ ಹೋಗೋಣ ಅಂತ ಹೇಳಿ ನಾವು ಇವಾಗ ಹೊರಟಿದ್ದೀವಿ. ಬಿಸಿಲು ಜಾಸ್ತಿ ಮರಗಳಿರಲಿಲ್ಲ, ಅದಕ್ಕೆ ಕಾರ್ ಸಂಜೆವರೆಗೂ ಬಿಸಿಲಲ್ಲಿ ಇರುತ್ತಲ್ವ. ಸೊ ನಮಗೂ ಬಂದಮೇಲೆ ಒಳಗಡೆ ಕೂರೋಕ್ಕಾಗಲ್ಲ. ಹಾಗಾಗಿ ಕಾರ್ ಪಾರ್ಕಿಂಗ್ನ ಕರೆಕ್ಟ್ ಮರ ಇರೋ ಕಡೆ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. Oh my god. ಖುಷಿಗೆ ನನ್ನ ಮಗಳು ಏನು ಮಾಡ್ತಾವಳೆ ಅಂತ ಗೊತ್ತಾಯ್ತಿಲ್ಲ. ಎಲ್ಲರಿಗೂ ಪ್ರಪೋಸ್ ಮಾಡ್ತಾವಳೆ. ಪಾಪ ಸುಮ್ಮನಿರು ಪಾಪು. ನಾವು ಅವಳಿಗೆ ಚಿಕ್ಕವಳಿದ್ದಾಗಿಂದ ಹೊರಗಡೆ ಕರ್ಕೊಂಡೋಗಿದ್ದು ಕಡಿಮೆನೇ. ಸೊ ಗೋವಾಗೆ ಹೋಗಿ ಬಂದಾಗಿಂದ ನೀರಲ್ಲಿ ಆಟ ಆಡೋದು ಅಂದರೆ ಅವಳಿಗೆ ಸಖತ್ ತುಂಬ ಇಷ್ಟ. ಸೊ GRSಲ್ಲೂ ನೀರೆಲ್ಲ ಇರುತ್ತೆ ಅಂತ ನಾವು ಆಲ್ರೆಡಿ ವೀಡಿಯೋಸ್ ಎಲ್ಲ ನೋಡಿದ್ವಿ. ಸೊ ಪಾಪುನು ಕೂಡ ನೋಡಿದ್ಲು. ಫುಲ್ ಎಕ್ಸೈಟ್ಮೆಂಟ್ ಆಗಿ ಹೋಗಲೇಬೇಕು ಅಂತ ಹೇಳಿ ನೀರಲ್ಲಿ ಆಟ ಆಡೋಕ್ಕೆ ತುಂಬ ಹಠ ಮಾಡಿ ಒಂದಿನ ಬಿಟ್ಟರೆ ನೆಕ್ಸ್ಟ್ ಡೇ ಇನ್ನು ನಾವು ಪ್ಲ್ಯಾನ್ ಮಾಡಿದ್ದು ಸ್ಯಾಟರ್ಡೆ. ಸೊ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಫ್ರೈಡೇ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಕ್ಯಾನ್ಸಲ್ ಮಾಡಿ ನಾವು ಸ್ಯಾಟರ್ಡೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅವ್ಳು ವೆಯ್ಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಅಂತೂ ಇಂತೂ ಇಲ್ಲಿಗೆ ಬಂದ್ವಲ್ಲ, ಫುಲ್ ಜೋಶಲ್ಲಿ ಎಲ್ರಿಗೂ ಐ ಲವ್ ಯು ಅಂತ ಕೆಳಗಡೆ ಕೂತ್ಕೊಂಡು ರೋಸ್ ಇದೆ ಅನ್ನೋ ಥರ ಎಲ್ಲರಿಗೂ ಐ ಲವ್ ಯು ಅಂತ ಹೇಳ್ತಾ ಇದ್ಲು. ತುಂಬ ಎಂಜಾಯ್ ಮಾಡಿದ್ದಾಳೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ನಿಮಗೂ ಕೂಡ ವಿಡಿಯೋ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಯಾಕಂದರೆ ನೀರಲ್ಲಿ ಫೋನ್ ಇಟ್ಕೊಂಡು ಬರೀ ವೀಡಿಯೋಸ್ ಮಾಡ್ಕೊಂಡೇ ಇದ್ದರೆ ನಾನು ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಆಲ್ಮೋಸ್ಟ್ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿರೋದು. ಹಾಗೆ GRS ಬಗ್ಗೆ ಹೇಳಬೇಕು ಅಂತ ಅಂದರೆ ಫ್ರಂಟಲ್ಲೇ ಎಂಟ್ರಿ ಆಗಬೇಕು ಅಂತ ಏನಿಲ್ಲ. ಬ್ಯಾಕ್ ಸೈಡೂ ಕೂಡ ಒಂದು ಟಿಕೆಟ್ ಕೌಂಟರ್ ಇರುತ್ತೆ, ಅಲ್ಲೂ ಕೂಡ ಟಿಕೆಟ್ ಎಲ್ಲ ತೊಗೊಂಡು ಬ್ಯಾಕ್ ಸೈಡಿಂದನೂ ಕೂಡ ಎಂಟ್ರಿ ಆಗ್ಬೋದು. ಕಾಟನ್ ಡ್ರೆಸ್ಸಸ್ಸು ಅದೆಲ್ಲ ಪೂಲಲ್ಲಿ ಆಟ ಆಡೋಕ್ಕಾಗಲ್ಲ. ಸೊ ಹಾಗಾಗಿ ಅದು ಯಾವುದೂ ಅಲೋ ಇಲ್ಲ. ಅದು ನೀವೇನು ತೊಗೊಂಡೋಗಿಲ್ಲ ಅಂತ ಅಂದರೆ ಅಲ್ಲೇ ಎಲ್ಲ ಡ್ರೆಸ್ಗಳೆಲ್ಲ ಮಾರ್ತಾ ಇರ್ತಾರೆ, ಅದನ್ನು ಕೂಡ ತೊಗೊಳ್ಬೋದು. ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿರಲ್ಲ, ಬಟ್ ತೊಗೊಬೇಕಾಗುತ್ತೆ ನೀವು ತೊಗೊಂಡೋಗಿಲ್ಲ ಅಂತ ಹೇಳಿದ್ರೆ. ನಾವಿವಾಗ ಎಂಟ್ರಿ ಆದ ತಕ್ಷಣ ಈ ಥರ ಹೊಸದಾಗಿ ಮಾಡಿರೋದಿದು. ಲಾಸ್ಟ್ ಟೈಮ್ ಬಂದಿದ್ದಾಗ ಇದೇನಿರಲಿಲ್ಲ. ಸೊ ಹಾಗಾಗಿ ನಾವು ಫಸ್ಟು ನೀರಿಗೆ ಇಳಿಯೋದಕ್ಕಿಂತ ಮುಂಚೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹಾಗೆ ನಮಗೊಂದು ಇಟ್ಕೊಟ್ಟಿರ್ತಾರೆ ಕಬೋರ್ಡ್ ಥರ. ಸೊ ಅಲ್ಲಿ ಬಟ್ಟೆ ಎಲ್ಲ ಇಟ್ಟು ನಮ್ಮದು ಬೆಲೆ ಬಾಳೋ ವಸ್ತುಗಳನ್ನು ಇಟ್ಕೋಬೋದು. ಸೇಫ್ಟಿ ಅಂತೂ ತುಂಬಾ ಇದೆ, ತುಂಬ ಸೆಕ್ಯೂರಿಟಿಗಳು ಕೂಡ ಇರ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಗೆಲ್ಲ ಇಟ್ಬಿಟ್ಟು ಅದಾದಮೇಲೆ ನಾವು ನೀರೊಳಗಡೆ ಇಳಿಯೋಣ ಅಂತ ಹೇಳಿ ಇವಾಗ ನಾವು ಲಾಕರ್ ಕೀ ಇಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ.
ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮಕ್ಕಳು ಇನ್ನೂ ಡ್ರೆಸ್ ಚೇಂಜ್ ಮಾಡೋಕ್ಕೆ ಇನ್ನೂ ಆಗಿಲ್ಲ. ಆಲ್ರೆಡಿ ಅವರು ಇಳಿಬೇಕು ಅಂತ ರೆಡಿ ಆಗಿಬಿಟ್ಟಿದ್ದಿದ್ರು. ಬಟ್ ನಾವೊಂದು ಸ್ವಲ್ಪ ಅವರಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿಸಿ ಬ್ಯಾಗೆಲ್ಲ ಇಟ್ಟು ನಿಧಾನಕ್ಕೆ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ. ಬಂದು 10:45ಗೆಲ್ಲ ನಾವು ರೀಚ್ ಆಗಿದ್ವಿ. ನಮ್ಮ ಅಕ್ಕನ ಮನೆ ಹತ್ತಿರ, ಸ್ವಲ್ಪ ಹತ್ತಿರನೇ ಇರೋದು, ಅಷ್ಟೊಂದು ದೂರ ಏನಿಲ್ಲ. ಸೊ ನಾವು ಎಂಟ್ರಿ ಆಗೋಷ್ಟೊತ್ತಿಗೆ ಸ್ವಲ್ಪ ಕಡಿಮೆನೇ ಜನ ಇದ್ದರು. ಮಧ್ಯಾಹ್ನ ಆಯ್ತಾ ತುಂಬಾ ರಶ್ ಇತ್ತು. ಒಂದೊಂದು ಗೇಮಿಗೂ ಒಂದು ಕಾಲು ಗಂಟೆ ವೆಯ್ಟ್ ಮಾಡಬೇಕು, ಅಷ್ಟು ಜನ ಇರ್ತಾರೆ. ಸ್ಯಾಟರ್ಡೆ ಸಂಡೇ ಆಲ್ಮೋಸ್ಟ್ ಅಷ್ಟೇ ಜನ ಇರ್ತಾರಂತೆ. ನೋಡಿ ನನ್ನ ಮಗಳು ಆಲ್ರೆಡಿ ಹೋಗ್ಬೇಕು ಅಂತ ಅಳ್ತಿದ್ದಾಳೆ. ಸೊ ಪಾಪುಗೆ ಡ್ರೆಸ್ ತಂದಿರಲಿಲ್ಲ. ಬಬ್ಲು ಹತ್ರ ಹಾಗೆ ನಮ್ಮ ಅಕ್ಕನ ಮಕ್ಕಳು ಇಬ್ಬರು, ಅಮ್ಮು ಚೋಟು ಹತ್ರ ಇಬ್ಬರ ಹತ್ರನೂ ಇತ್ತು. ಸೊ ಮುದ್ದಮ್ಮಂಗೊಂದು ಇದು ಶಾರ್ಟ್ಸ್ ತಗೊಳ್ಳೋಣ ಅಂದರೆ ಸಿಂಗಲ್ ಶಾರ್ಟ್ಸ್ ಸಿಗಲಿಲ್ಲ. ಸೊ ಹಾಗಾಗಿ ಒಂದು ಸೆಟ್ಟೆ ತೊಗೊಬೇಕಾಯ್ತು. ಅವಳಿಗೆ ತೊಗೊಂಡ್ರೆ ಇನ್ನು ಬಬ್ಲೂ ಕೂಡ ನನಗೂ ಬೇಕು ಅಂತ ಹೇಳಿ ತೊಗೊಂಡ್ರು. ಇಬ್ಬರು ಕೂಡ ತೊಗೊಂಡ್ರು. ಅವರಿಬ್ಬರಿಗೇನು ಕೊಡಿಸ್ಲಿಲ್ಲ. ತುಂಬಾ ಜನ ಬಂದಿದ್ದಾರೆ ನೋಡಿ. ಈ ಪೇಂಟಿಂಗ್ಗೆ ತುಂಬ ಜನ ಬಂದಿದ್ದಾರೆ. ಇಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಲಾಕರ್ಸ್ ಎಲ್ಲ ಈ ಥರ ಇರುತ್ತೆ. ಸೊ ಈ ಲಾಕರ್ಸು ಒಬ್ಬರಿಗೆ ಸಿಂಗಲಾಗಿ ಕೊಡೋಲ್ಲ. ಎಷ್ಟು ಜನ ಹೋಗಿರ್ತೀವಿ ಅದ್ರ ಮೇಲೆ ಡಿಪೆಂಡು. ಒಂದು 10 ಮೆಂಬರ್ಸಿಗೆ ಒಂದು 4-5 ಅಷ್ಟು ಕೊಡ್ಬೋದು ಅನಿಸುತ್ತೆ. ನಮಗೆಲ್ಲರಿಗೂ ಸೇರಿ ಒಂದೇ ಕೊಟ್ಟಿದ್ದು. ಸೊ ಎಲ್ಲ ಆಗುತ್ತೆ ಎಲ್ಲದು. ಒಂದು ಚಿಕ್ಕ ಬ್ಯಾಗ್ ಅಷ್ಟೇ ಕ್ಯಾರಿ ಮಾಡಿದ್ದು, ಇನ್ನೆಲ್ಲ ಕಾರಲ್ಲೇ ಇಟ್ಟಿದ್ವಿ. ಸೊ ನೋಡ್ತಾ ಇರ್ಬೋದು, ಇದು ಫಸ್ಟ್ ಫ್ರಂಟಲ್ಲಿತ್ತು ಈ ಗೊಂಬೆ. ಇವಾಗ ಮಧ್ಯದಲ್ಲಿ ತೊಗೊಬಂದು ಹಾಕಿದ್ದಾರೆ. ತುಂಬ ಚೇಂಜಸ್ ಇದೆ. ತುಂಬ ಹೊಸ ಆಟಗಳೆಲ್ಲ ಆ್ಯಡ್ ಮಾಡಿದ್ದಾರೆ. ಪಪ್ಪು ದೇವದ ಮನೆ ಇದು. ಮಕ್ಕಳು ಹೇಳಿದ ಮಾತೇ ಕೇಳಕ್ಕೆ ರೆಡಿ ಇರಲಿಲ್ಲ. ಫಸ್ಟ್ ಅವ್ರು ಆಟ ಆಡಬೇಕಾಗಿತ್ತು. ಸೊ ಹಾಗಾಗಿ ನಾವು ಫಸ್ಟು ಮಕ್ಳದ್ದು ಏನೇನು ಗೇಮ್ಸ್ ಇರುತ್ತೆ, ಏನೇನು ಆಟ ಆಡಿಸ್ಬೋದು ಅದನ್ನೆಲ್ಲ ಆಟ ಆಡಿಸ್ಬಿಟ್ವಿ. ಅದಾದಮೇಲೆ ನಾವು ಒದ್ದೆ ಬಟ್ಟೆಯಲ್ಲಿ ಯಾವ್ದು ಆಟ ಆಡ್ಸೋಕ್ಕಾಗಲ್ಲ, ಅವ್ರು ಬಿಡೋಲ್ಲ, ಎಂಟ್ರಿ ಕೊಡೋಲ್ಲ. ಸೊ ಇದು ಡ್ಯಾಶಿಂಗ್ ಕಾರೆಲ್ಲ ಇರುತ್ತಲ್ವ, ಅದರಲ್ಲೆಲ್ಲ ಪೂಲಲ್ಲಿ ಇಳಿದ್ಮೇಲೆ ಆಟ ಆಡಿದ್ಮೇಲೆ, ನೀರಲ್ಲಿ ಆಟ ಆಡಿದ್ಮೇಲೆ ಅದರಲ್ಲಿ ಎಂಟ್ರಿ ಇರೋಲ್ಲ. ಸೊ ಆ ಥರ ಆಟಗಳನ್ನೆಲ್ಲ ನಾವು ಫಸ್ಟ್ ಆಡ್ಕೊಂಬಿಟ್ವಿ. ಅದಾದಮೇಲೆ ನಾವು ಲಾಸ್ಟಲ್ಲಿ ನೀರಲ್ಲಿ ಆಟ ಆಡೋಕ್ಕೆ ಹೋಗಿದ್ದು. ಫುಲ್ ಸ್ಕ್ಯಾರಿ. ಇವಾಗ ಇಲ್ಲಿಗೆ ಹೋಗ್ತೀವಿ. ಪಾಪ ಎಲ್ಲಿ ಹೋಗಿದ್ಯಾ? ಮಾಡಿ ಪಾಪ ಇರು ಪಾಪ. ಅಲ್ಲ ಕಾಣ ಪಾಪು ಕಳಿಸು ಮುಂದೆ. ನೀನಾಗ ಪಾಪ. ಮಿರರ್ ರೂಮ್ ಒಳ್ಳೆ ಚೆನ್ನಾಗಿತ್ತು, ಚೆನ್ನಾಗಿ ಅನ್ನಿಸ್ತು. ಕಡೆ ಹೋದ್ರೂ ಮಿರರ್ಗಳೇ. ನಮ್ಗೆ ಯಾವುದು ಓಪನ್ ಇದೆ ಅಂತಲೇ ಅನ್ನಿಸ್ತಿರ್ಲಿಲ್ಲ. ಹಿಂಗೆ 2-3 ಸರಿ ಹೊಡ್ಕೊಂಡಿದ್ದು ಸಹ ಇದೆ.
ಒಟ್ನಲ್ಲಿ ಫುಲ್ ಎಂಜಾಯ್ ಮಾಡಿದ್ವಿ. ನೀರೊಳಗಡೆ ಹೋದರೆ ಮತ್ತೆ ಎದ್ದು ಬರಲ್ಲ, ಮಕ್ಕಳು ಕೂಡ ಸಪೋರ್ಟ್ ಮಾಡಲ್ಲ ಬರೋಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ಫಸ್ಟೇ ನಾವು ಎಲ್ಲ ಗೇಮ್ಸ್ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ವಾಟರ್ ಗೇಮ್ಸಿಗೆ ಬಂದಿದ್ದು. ತುಂಬಾ ಎಂಜಾಯ್ ಮಾಡಿದ್ದಾರೆ. ಫುಲ್ ಮ್ಯೂಸಿಕ್ ಡ್ಯಾನ್ಸಿಗೆ ಬಂದಿದ್ದೀವಿ, ರೈನ್ ಡ್ಯಾನ್ಸು. ಸೊ ಪಾಪು ನೋಡ್ಬೋದು ಫುಲ್ ಡ್ಯಾನ್ಸು, ಅವಳು ನೋಡೋದೇ ಫುಲ್ ಖುಷಿ ಆಗ್ತಿತ್ತು. ನಾನು ಎಂಜಾಯ್ ಮಾಡೋದಕ್ಕಿಂತ ಡ್ಯಾನ್ಸ್ ಮಾಡೋದಕ್ಕಿಂತ ಅವಳನ್ನೇ ನೋಡಬೇಕು ಅನ್ನಿಸ್ತಿತ್ತು. ಅಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಿದ್ಲು. ಕೈಗೆ ಸಿಗ್ತಿಲ್ಲ, ಎಲ್ಲಿ ಬೇಕಂದ್ರೆ ಅಲ್ಲಿ ಮಲ್ಕೊತಿದ್ಲು, ಎಲ್ಲಿ ಬೇಕಂದ್ರೆ ಅಲ್ಲಿ ಓಡಿ ಆಟ ಆಡ್ಕೊಂಡು ನೀಟಾಗಿ ಎಂಜಾಯ್ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ಬಾಯ್ ಬಾಯ್. ಫುಲ್ ಎಂಜಾಯ್ ಮಾಡಿದ್ವಿ. ಸಖತ್ತಾಗಿತ್ತು. GRSದು ಮೆಮೊರೀಸ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಫುಲ್ ಟಯರ್ಡಾಗಿ ಮನೆಗೆ ಬಂದ್ವಿ. ಸೊ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಮಾಡಿ ತೋರಿಸಿದ್ದೀನಿ. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಸ್ವಲ್ಪ ಬೆಂಗಳೂರಿಗೆ ಬೇಗ ಬರಬೇಕಿತ್ತು. ಈವ್ನಿಂಗ್ ಆದರೆ ಟ್ರೈನು ಸ್ವಲ್ಪ ಜಾಸ್ತಿ ಜನ ರಶ್ ಇರುತ್ತೆ, ಸೀಟ್ಸ್ ಎಲ್ಲ ಸಿಗಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ಹೊರಟಿದ್ವಿ. ಮಾರ್ನಿಂಗ್ ಟಿಫನ್ ಮಾಡ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಯಾಕಂದರೆ ಇಲ್ಲಿಗೆ ಬಂದು
ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು, ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ಡೇ ಮದರ್ಸ್ ಡೇ ಆಗಿರೋದ್ರಿಂದ ಒಂದು ಕೇಕ್ ಅಮ್ಮ ಜೊತೆಲೇ ಇದ್ರಲ್ವ, ಸೊ ಅವರಿಗೊಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಹೋಗಿ ಒಂದು 1/2 kg ಕೇಕ್ ತೊಗೊಬಂದು ಕಟ್ ಮಾಡಿಸ್ತಿದ್ದೀವಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನಮಗೆ 1 kg ಬೇಕಿತ್ತು, ಬಟ್ ಫ್ರೆಶ್ ಕೇಕು ಇವಾಗ ಬರುತ್ತೆ, ಇನ್ನು ಒಂದು 1/4 ಗಂಟೆ ವೆಯ್ಟ್ ಮಾಡಬೇಕು ಅಂತ ಅಂದರು. ನಮಗೆ ಟ್ರೈನಿಗೆ ಲೇಟ್ ಆಗ್ತಿತ್ತು, ಸೊ ಹಾಗಾಗಿ ನಾವು ಒಂದು 11:30 ಟ್ರೈನಿಗೆ ಬುಕ್ ಮಾಡ್ಕೊಂಡಿದ್ದರಿಂದ 11:30ಗೆ ಹೊರಡೋಣ ಅಂತ ಹೇಳಿ ಒಂದು 1/2 kgನೇ ಸಾಕು ಅಂತ ಹೇಳಿ ಮಕ್ಕಳಿಗೆಲ್ಲ ಏನೂ ಕೊಡಿಸಿರಲಿಲ್ಲ. ಐಸ್ ಕ್ರೀಮ್ಸು ಹೊರಗಡೆ ನಾವೇನು ತಿನ್ಸೋಕ್ಕೆ ಅಂತ ಕರ್ಕೊಂಡೋಗಿರಲಿಲ್ಲ. GRS ಎಲ್ಲ ಬಿರಿಯಾನಿ ಎಲ್ಲ ಚೆನ್ನಾಗಿ ತಿಂದಿದ್ವಿ, ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಇವಾಗ ಐಸ್ ಕ್ರೀಮು ಹಾಗೆ ಕೇಕ್ ಎಲ್ಲ ತೊಗೊಬಂದು ಮಕ್ಕಳಿಗೆಲ್ಲ ತಿನ್ನಿಸಿ ಇವಾಗ ಹೊರಡ್ತೀವಿ. ಸಿಂಪಲ್ಲಾಗಿ ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಹಾಗೆ ಅಮ್ಮಕ್ಕೂ ಕೂಡ ಖುಷಿಪಟ್ಟರು. ಅಮ್ಮನೂ ಕೂಡ ಅವತ್ತೇ ಊರಿಗೆ ಹೋಗಬೇಕಿತ್ತು, ತಮ್ಮ ಒಬ್ಬನೇ ಇರ್ತಾನಲ್ವ, ಸೊ ಹಾಗಾಗಿ ಅವನಿಗೂ ಅಡುಗೆ ಎಲ್ಲ ಮಾಡಿಕೊಡ್ಬೇಕು ಅಂತ ಹೇಳಿ ಅಮ್ಮನೂ ಕೂಡ ಹೊರಟರು, ನಾವು ಕೂಡ ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೀಕ್ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಅಮ್ಮನ ಮನೆಯಲ್ಲಿ ಒಂದು 4-5 ಡೇಸು, ಅಕ್ಕನ ಮನೇಲಿ ಒಂದು 2 ಡೇಸ್ ಇದ್ದು ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಅಮ್ಮ ಇನ್ನೂ 1 ವೀಕ್ ಇರು ಬಾ ಅಂತ ಹೇಳ್ತಿದ್ರು. ಬಟ್ ಇಲ್ಲಿ ನನ್ನ ಹಸ್ಬೆಂಡು ಕೂಡ ಹೊರಗಡೆ ಹೋಟೆಲ್ ಜಾಸ್ತಿ ಊಟ ಮಾಡಲ್ವ, ಸೊ ಹಾಗಾಗಿ ನಾನು ಬರಲೇಬೇಕಾಯಿತು. ನೆಕ್ಸ್ಟ್ ಹೋದರೆ ಖಂಡಿತವಾಗ್ಲೂ ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಇನ್ನೇನು ಕೇಳಲ್ಲ, ಒಂದು ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪಾಪು ಸ್ವಲ್ಪ ಬೇಜಾರಲ್ಲಿ ಇದ್ಲು, ಅವಳಿಗೆ ಐಸ್ ಕ್ರೀಮ್ ಕೊಡಿಸಿದ್ರಿಂದ ಸ್ವಲ್ಪ ಸೈಲೆಂಟ್ ಆದಳು, ಬರಲ್ಲ ಅಂತಲೇ ಇದ್ಲು. ಹಾಗೆ ಅಕ್ಕನ ಮನೆಯಿಂದ ಒಂದು ಪಾಡ ಕೂಡ ಎತ್ಕೊಬಂದಿದ್ದಾಳೆ, ಬೇಡ ಅಂತ ಹೇಳಿದ್ರು. ನಮ್ಮ ಬಬ್ಲು ಏನೋ ಈ ಸರಿ ಏನು ಬೇಜಾರು ಮಾಡ್ಕೊಳ್ದೇ ಕೊಟ್ಟಿದ್ದಾನೆ. ಸಂಡೇ ಅಂತೂ ಯಾವಾಗಲೂ ಮೈಸೂರು ಟು ಬೆಂಗಳೂರು ಟ್ರೈನ್ ತುಂಬಾ ರಶ್ ಇರುತ್ತೆ. ಸೊ ನಾವು ಮಾರ್ನಿಂಗೇ ಹೊರಟಿದ್ರಿಂದ ಸ್ವಲ್ಪ ರಶ್ ಕಡಿಮೆ ಇದ್ದರು, ನಿಂತ್ಕೊಳ್ಳೋಷ್ಟು ಸೀಟ್ ಸಿಗದೆ ಎಲ್ಲ ನಿಂತಿರ್ತಾರೆ. ಇವಾಗ ನಾವು ಬಂದಿದ್ದ ಟ್ರೈನಲ್ಲಿ ಪರವಾಗಿಲ್ಲ, ಎಲ್ರಿಗೂ ಕೂಡ ಸೀಟ್ ಸಿಕ್ತು. ಪಾಪು ಕೂಡ ಇವಾಗ ಜಾಸ್ತಿ ಏನು ಶೈ ಆಗಲ್ಲ, ಹೊರಗಡೆ ಸ್ವಲ್ಪ ಮಾತಾಡ್ತಾಳೆ. ಅಕ್ಕಪಕ್ಕವ್ರ ಜೊತೆನೂ ಸ್ವಲ್ಪ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡೇ ಇದ್ಲು. ಏನಾದರೂ ಕೇಳಿದ್ರೆ ಆನ್ಸರ್ ಮಾಡಿಕೊಂಡೆ. ಈ ಥರ ಏನಾದರೂ ಬರ್ತಾಯಿದ್ರೆ ಟ್ರೈನಲ್ಲಿ ಅವಳು ತೊಗೊಂಡು ತಿನ್ನಬೇಕು. ನಾನು ಕೂಡ ಉದ್ದಿನದು ವಡೆ ಎಲ್ಲ ಇಷ್ಟಪಡ್ತೀನಿ. ಸೊ ಹಾಗಾಗಿ ಇದು ಏನೆಲ್ಲ ತೊಗೊಂಡು ತಿನ್ಕೊಂಡು ಆರಾಮಾಗಿ ಬಂದ್ವಿ.